ಕಲ್ಸು. ಇವರು ನಮ್ಮ ಅಂಗಡಿ ಹತ್ರ ಬಂದರೆ ಗಾಂಚಲಿ ಮಾತಾಡ್ತಾರ. ನಮ್ಮ ಹುಡುಗರಿಗೆ ಬಂದರೆ ಒಂದು ವಾರ ಆಯಿತು, ಕನ್ನಡ ಮಾತಾಡೋ ಅಂದರೆ ಹೇಳ್ತಾರೆ ಇವರು. ಪೊಲೀಸವ್ರಿಗೆ ಕರ್ಸ್ತೀನಿ, ಗಾಂಚಲಿ ತೋರಿಸ್ತೀನಿ, ಬಾ ಆಚೆ ಬಾ ನಾನು ನೋಡ್ತೀನಿ ಅಂದರೆ ಎಲ್ಲ ಮಾತಾಡ್ತಾರೆ ಇವರು. ನೋಡಿ ಎಲ್ಲ ಅವರೇ ಲೈವ್ ಅಲ್ಲಿ. ಫಸ್ಟ್ ನೀಟಾಗಿ ಫಸ್ಟ್ ನೀನ್ ಬಂದ್ರೆ ಗಲಾಟ ಮಾಡಿರೋದು ಏನಕ್ಕೆ ಗಲಾಟ ಮಾಡಿರೋದು? ನನಗೆ ಕನ್ನಡ ಬರುತ್ತೆ. ನಾನು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ? ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನು? ಯಾವ ಭಾಷೆಯಲ್ಲಿ? ನಾನು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ? ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ? ನೀನ್ ಹೇಳಿರೋದು ನೀನ್ ಹೇಳಿರೋದು ರೌಡಿಗೆ ಕಳಿಸ್ತೀನಿ ಅಂದ್ರೆ. ಮಂಜುನಾಥ್ ಅವರೇ, ಪ್ರೆಸ್ ರಿಪೋರ್ಟರ್ ಮಂಜುನಾಥ್ ಅವರೇ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದಿರಲ್ಲ, ಏನು ಒಂದು ವರ್ತನೆ ಮಾಡಿದ್ದೀರಾ? ಕನ್ನಡ ಬರಲ್ಲ ಅಂತ ಅಂದ್ಬಿಟ್ಟು ಆ ವಿಡಿಯೋ ನಾನು ಕೂಡ ನೋಡಿದೆ. ಅದಕ್ಕೆ ನೇರವಾಗಿ ಇದೇ ನಿಮ್ಮ ದೊಡ್ಡಲ್ಲಿ ಸೈಕಲ್ ರಿಪೇರಿ ಮಾಡುವಂಥ ವ್ಯಕ್ತಿ ಇಲ್ಲಿಗೆ ಬಂದಿದ್ದೀನಿ. ಈ ವ್ಯಕ್ತಿ ಹೇಳ್ತಾನೆ, ನನಗೆ ಕನ್ನಡ ಬಿಟ್ಟರೆ ಇನ್ಯಾವುದು ಕೂಡ ನಾನು ನನ್ನ ಒಂದು ಭಾಷೆಗೆ ನಾನು ಅನುಕೂಲವಾದಂಥ ಟೈಮಲ್ಲಿ ನನ್ನ ಭಾಷೆಗೆ ನಾನು ಗೌರವ ಕೊಡ್ತೀನಿ. ಇಲ್ಲಿ ಅನ್ನ ತಿನ್ನೋದು, ಇಲ್ಲಿ ನೀರು ಕುಡಿಯೋದು, ಇಲ್ಲಿ ಪ್ರತಿಯೊಂದು ಕೂಡ ಸಹಕರಣೆ ಮಾಡ್ತೀನಿ ಇಲ್ಲಿ. ಅದಕ್ಕೋಸ್ಕರ ಇದು ನನ್ನ ತಾಯಿ ನಾಡು, ಇದಕ್ಕೆ ಫಸ್ಟ್ ನಾನು ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಪ್ರೆಸ್ ರಿಪೋರ್ಟರ್ ಮಂಜುನಾಥ್ ಅವರೇ, ಇದಕ್ಕೇನು ಹೇಳ್ತೀರಾ? ಈ ಶಾಲು ನಿಮ್ಮ ಕನ್ನಡದ ಶಾಲು, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಐತೆ ನೋಡಿ. ನೋಡೋಣ ಸ್ನೇಹಿತರೆ, ಬಿಟ್ಟು ಇಲ್ಲಿ ಬಂದಿರೋದು. ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕದ ಶಾಲೆ ಕೊಟ್ಟಿದ್ದೀನಿ. ಆ ಶಾಲೆ ಕೊಟ್ಟಂತ ಟೈಮಲ್ಲಿ ಯಾವ ತರ ಹಿಂದಿಯವರು ಆದ್ರೂ ಹೊರ ರಾಜ್ಯದಿಂದ ಬಂದಂತವ್ರು ಯಾವ ತರ ಒಂದು ನಮ್ಮ ಶಾಲೆಗೆ ಒಂದು ಘನತೆ ಗೌರವ ಕೊಟ್ಟು ಯಾವ ರೀತಿ ಮಾತಾಡಿದ್ದಾರೆ ಅಂತ ನೀವೇ ಕೇಳ್ಕೊಳ್ಳಿ. ಇವಾಗ ಏನಪ್ಪ ಹೇಳಪ್ಪ? ದೇವರಿಗೆ ಇದೆ ನೋಡೋದು, ಹಾಗೆ ಬಿಟ್ಬಿಟ್ಟು ಇಲ್ಲಿ ಕೆಲಸ ಮಾಡೋದು ಬಂದಿಲ್ಲ. ಮಕ್ಕಳು ಎಲ್ಲ ಇದೆ, ಹೋರಾಟ ಮಾಡೋದೇ ಬಂದಿಲ್ಲ ಇಲ್ಲಿ. ನೋಡಿದ್ರಲ್ರಿ ಮಂಜುನಾಥ್ ಅವರ ಪ್ರೆಸ್ ರಿಪೋರ್ಟರ್ ಮಂಜುನಾಥ್ ಅವರೇ, ಪ್ರೆಸ್ ರಿಪೋರ್ಟರ್ ಆಗಿರ್ಬೋದು, ಮಾತಾಡೋದಕ್ಕಿಂತ ಮುಂಚೆ ಯಾರ ಬಗ್ಗೆ ನಾವು ಚೂರು ಕಿಂಚಿತವಾದರೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೊಂಡು ಮಾತಾಡಬೇಕು ಮಂಜುನಾಥ್ ಅವರೇ. ಸುಮ್ಮನೆ ಏಕಾಏಕಿ ನಾವು ಸಿಕ್ತು ಅಂತ ಯಾರೋ ಅಪಪರಿಗಳು ಸಿಕ್ಕಿದ್ದು, ಯಾರೋ ಒಬ್ರು ಅಮಾಯಕರು ಸಿಕ್ಕಿದ್ರು ಅಂತ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡಿರಲ್ಲ. ನಿಮ್ಮ ಒಂದು ಯೋಗ್ಯತೆಗೆ ಸರ್ವಿಸ್ ಮಾಡಿರೋ ಒಂದು ರಿಪೇರಿ ಮಾಡಿರೋ ಕಾಸು ನಮ್ಮ 30 ರೂಪಾಯಿ ಕೂಡ ಕೇಳೋದೇ ಇಲ್ವಂದ್ರೆ ಹೆಂಗೆ ಅವ್ರನ್ನ ಪ್ರಶ್ನೆ ಮಾಡ್ತೀರ ನೀವು? ಸ್ಪಷ್ಟವಾಗಿ ಕನ್ನಡ ನಿಮಗೂ ಬರ್ತದೆ, ಅವ್ರಿಗೆ ಬರಲ್ಲ, ಬರ್ತಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ. ಸಂಪೂರ್ಣವಾಗಿ ಪ್ರತಿಯೊಂದು ಕನ್ನಡಿಗರು ಅರ್ಥ ಮಾಡ್ಕೋಬೇಕಾದ ವಿಷಯನೇ. ಕನ್ನಡದ ಹೆಸರು ಇವರು ಬೇಳೆನ ಬೇಯಿಸ್ಕೊತವ್ರೆ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಅರ್ಥ ಆಗುತ್ತೆ. ಇವರು ಹೊರ ರಾಜ್ಯದಿಂದ ಬಂದಿರ್ಬೋದು, ಆದರೂ ಕೂಡ ನಮ್ಮ ತಾಯಿನಾಡಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟೇ ಗೌರವ, ಅಷ್ಟೇ ಒಂದು ಸ್ವಾಭಿಮಾನದಿಂದ ನಡ್ಕೊತಿದ್ದಾರೆ. ಆಯ್ತಾ? ಪ್ರತಿಯೊಬ್ಬರು ಕನ್ನಡಿಗರು ಈ ನನ್ನ ಇಲ್ಲಿ ದೊಡ್ಡಕ್ಕನಲ್ಲಿ ನಡೆದಿರೋಂಥದ್ದು. ಮೊನ್ನೆ ನಾನು ಒಂದು ವಿಡಿಯೋ ಕೂಡ ಮಾಡಿದೆ. ದೊಡ್ಡಕ್ಕನ್ನಲ್ಲಿಗೆ ಬಂದೇ ಬರ್ತೀನಿ ಸಜ್ಜಾಪುರ ರೋಡಲ್ಲಿರೋ ಇಂದಿರಾ ಕ್ಯಾಂಟೀನ್ ಪಕ್ಕ ನಡೆದಂಥ ಒಂದು ಘಟನೆ. ಮುಂದಕ್ಕೆ ಒಂದು ವಿಡಿಯೋ ಐತೆ, ಅದನ್ನು ಕೊಡ್ತೀನಿ. ಮಂಜುನಾಥ್ ಅವರೇ, ಅಲ್ಲ ರೀ, ಮನಸ್ಥಿತಿ ಯಾವಿದೆ ಬರ್ತದೆ ಹೇಳ್ತೀರಂತೆ. ಪೊಲೀಸರು ನಾವು ಕೊಡ್ಬೇಕಂತ ಹೇಳ್ತೀವಿ. ದೊಡ್ಡ ಅಧಿಕಾರಿಗಳು ಇದ್ದಾರೆ ಯಾಕಂದ್ರೆ ಅವ್ರು ಸರ್ವಿಸ್ ಮಾಡಿಸ್ತಾರೆ, ಕಾಸು ಹಂಗೆ ಕೊಟ್ಬಿಟ್ಟು ಹೋಗ್ತಾರೆ. ಯಾರು ಬಿಟ್ಟು ಏನು ಇದು ಮಾಡಕ್ಕೋಲ್ಲ. ಅಂಗಡಿಗರ ಈ ಬಾಡಿಗೆ ಕಟ್ಕೊಂಡ್ರೆ ಬಂಡವಾಳ ಹಾಕಿದ್ರೆ ಬಿಟ್ಟು ಸಿಗುತ್ತಾ? ಇಲ್ಲೆಲ್ಲ ನೋಡ್ರಿ, ಇಷ್ಟೆಲ್ಲ ಬಂಡವಾಳ ಹಾಕೊಂಡು ಇಷ್ಟೆಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರೋಂಥವ್ರಿಗೆ ನೀವು ದುಡ್ಕೊಂತಿನ್ನೋರ ಹತ್ರ ಬಡ್ಕೊಂತಿನ ಬಂದಿರಲ್ಲ. ನಿಮ್ದೇನ್ರಿ ಮಾಡಬೇಕು ತೇಜಾವಧಿನ? ಈ ಮಟ್ಟಿಗೆ ತೇಜಾವಧಿನ ಮಾಡೋದು ಶೋಭೆ ತರಲ್ಲ ಮಂಜುನಾಥ್ ಅವರೇ. ಹೇಗೆ ಅಂತಂದ್ರೆ ತಾಯಿನಾಡು ಅಂತ ನಾವು ಕೂಡ ನಮ್ಮ ಕನ್ನಡದ ಬಗ್ಗೆ ಅಪಾರವಾದ ಒಂದು ಗೌರವ ಇದೆ. ನಮಗೂ ಕೂಡ ಆದರೆ ಹೊರರಾಜ್ಯದಿಂದ ಬರುವಂಥ ವ್ಯಕ್ತಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಿದ್ದಾನೆ. ಕನ್ನಡವನ್ನು ಸ್ಪಷ್ಟವಾಗಿ ವಚನ ಮಾತಾಡ್ತಾರೆ. ನಿಮ್ಮ ಒಂದು ವಿಡಿಯೋ, ನಿಮ್ಮ ಒಂದು ಲೈಕ್ ಕಮೆಂಟ್ಗೋಸ್ಕರ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಇದು ಮಾಡೋಕ್ಕೋಸ್ಕರ, ಲೈಕು ಕಮೆಂಟು ಸೇರಿಸ್ಕೋಸ್ಕರ ಇನ್ನೊಬ್ರು ಜೀವನ ಜೊತೆ ಯಾಕೆ ಆಟಾಡ್ತಾರೆ? ಕನ್ನಡಿಗರಿಗೆ ಒಂದು ಒಂದು ಸ್ವಾಭಿಮಾನ ಬಂದಿರ್ತದೆ. ಅಲ್ಲ ರೀ, ನಿಮ್ಗಿಂತ ಚೆನ್ನಾಗೇ ಮಾತಾಡ್ತಾರೆ. ಅದರಲ್ಲೇ ಆದರೆ ನಿಮ್ಮ ಮಗನಿಗೆ ಹಿಂದಿ ಹೆಂಗೆ ಗೊತ್ತಂಗಾರೆ?
ನಿಮ್ಮ ಮಗ ಹಿಂದಿ ಮಾತಾಡ್ತಲ್ವ, ನಿಮಗೂ ಬರಲ್ಲ ಆಯ್ತು. ನಿಮ್ಮ ಮಗನೇ ನಿಮ್ಗೆ ಹಿಂದಿ ಮಾತನ್ನ ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅಲ್ವಾ? ನಿಮ್ಮ ಮಗನಿಗೆ ಅಂದ್ರೆ ಹೊರ ರಾಜ್ಯಕ್ಕೆ ಬಂದು ಕನ್ನಡ ತಾಯಿನಾಡಿಗೆ ಗೌರವ ಕೊಟ್ಟು ಎಷ್ಟು ಸಭ್ಯತೆಯಿಂದ ನಡ್ಕೊತಿದ್ದಾರೆ ಅರ್ಥ ಮಾಡ್ಕೊಂಡು